ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಬಂಡಿ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯರಿಗಿಂತ ಎಲ್ಲರೂ ಮೊಬೈಲ್ಗಳ ಜೊತೆ ತುಂಬಾ ಬ್ಯುಸಿ ಆಗಿದ್ದಾರೆ ಅನ್ನಿಸ್ಬೋದು. ಹಂಗೇನಿಲ್ಲ, ನಾವು ಮೊಬೈಲಲ್ಲೂ ಮನುಷ್ಯರ ಜೊತೆ ಮಾತಾಡ್ತೀವಿ ಅಂತ ಅಥವಾ ಮನುಷ್ಯ ಬಗ್ಗೆ ತಿಳ್ಕೊಂತೀವಿ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಾವು ಮೊಬೈಲಲ್ಲಿ ಎಷ್ಟು ಮುಳುಗಿದೀವಿ ಅಂದ್ರೆ ನಮ್ಮ ಪಕ್ಕದ ಮನೇಲಿ ಇರೋರ್ ಹೆಸರು ಗೊತ್ತಿರಲ್ಲ, ನಮ್ಮ ಪಕ್ಕದಲ್ಲಿರೋರ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಮೊಬೈಲ್ ಯೂಸ್ ಮಾಡ್ಬೇಕು, ತಪ್ಪೇ ಅಲ್ಲ. ಆದ್ರೆ ಎಷ್ಟು ಯೂಸ್ ಮಾಡ್ಬೇಕು ಗೊತ್ತೇ ಇಲ್ಲ. ಅದೊಂದ್ಸಲ ತಿಳ್ಕೊಂಡು ಎಷ್ಟು ಮೊಬೈಲ್ ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕು, ಮೊಬೈಲ್ ಬಿಟ್ಟು ಒಂದು ಪ್ರಪಂಚ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ನಾವ್ ಅನ್ಕೋತೀವಿ ನಾವು ಮೊಬೈಲ್ ಅಲ್ಲೇ ಪ್ರಪಂಚನ ನೋಡ್ತಾ ಇದೀವಿ, ಪ್ರಪಂಚದ ಮೂಲ ಬಗ್ಗೆ ತಿಳ್ಕೊತಾ ಇದೀವಿ ಅಂತ. ಆದ್ರೆ ಒಂದು ಸಲ ನಾವು ಮೊಬೈಲ್ ನ ಬಿಟ್ಟು ಹೊರಗಡೆ ಇರೋ ಪ್ರಪಂಚನ ನೋಡಿದಾಗ ನಮ್ಗೆ ಅರ್ಥ ಆಗೋದು ಏನಂದ್ರೆ, ನಾವು ನೋಡ್ತಿದ್ದ ಪ್ರಪಂಚನೇ ಬೇರೆ, ನಮ್ ಸುತ್ತಮುತ್ತ ಇರೋ ಪ್ರಪಂಚನೇ ಬೇರೆ ಅಂತ. ಸೊ ಮೊಬೈಲ್ ಯೂಸ್ ಮಾಡಿ, ಆದ್ರೆ ಯೂಸ್ ಮಾಡಕ್ ಮುಂಚೆ ಯೋಚನೆ ಮಾಡಿ, ನಾನ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದ್ಯಾ, ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಾ, ಅಥವಾ ನಿಮ್ಗೆ ನೀವು ಮಾಡ್ತಾ ಇರೋದು ತಪ್ಪು ಅನ್ಸಿದ್ರೆ ತಿದ್ಕೊಳ್ಳಿ, ತಪ್ಪೇ ಇಲ್ಲ. ಕಂಟೆಂಟ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನ್ ಅನ್ಸುತ್ತೆ ಅಂತ. ಆದ್ರೆ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ಕೊಂಡ್ ಮಾಡಿ. ನಾನು ಮೊಬೈಲ್ ಯೂಸ್ ಮಾಡಿದಕ್ಕೆ ನೀನ್ ವಿಡಿಯೋ ನೋಡ್ತಾ ಇರೋದು, ಇಲ್ಲ ಅಂದ್ರೆ ನೋಡ್ತಾ ಇರ್ಲಿಲ್ಲ ಅಂತೆಲ್ಲ ಮಾಡಕ್ ಹೋಗ್ಬೇಡ್ರಿ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬರ್ಸ್ ನ ಸ್ವಲ್ಪ ಬೆಳ್ಸೋಣ. ಸಬ್ಸ್ಕ್ರೈಬರ್ಸ್ ಕೌಂಟ್ ಬೆಳೀತಾ ಇದ್ರೆ ನಮ್ಗೆ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ಹೊರಗಡೆ ಪ್ರಪಂಚನ ತುಂಬಾ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಅಷ್ಟೇ.